ನಮಸ್ಕಾರ ಸ್ನೇಹಿತರೆ, ತಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ ವತಿಯಿಂದ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡೋದು ಒಂದು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ, ಭಾರತದ ಮುಂದಿನ ಆರ್ಥಿಕ ಪರಿಸ್ಥಿತಿ. ಒಂದು ಪ್ರಶ್ನೆ ಕೇಳುತ್ತೇನೆ, ಇಂಧನದ ಬೆಲೆ ಏರಿದರೆ ಅದರ ಪರಿಣಾಮ ಕೇವಲ ವಾಹನಗಳ ಮೇಲೇ ಆಗುತ್ತದೆಯಾ? ಇಲ್ಲ, ಅದರ ಪರಿಣಾಮ ಹಾಲು, ತರಕಾರಿ, ಅಕ್ಕಿ, ದಿನಸಿ ಸಾಮಾನು, ಸಾರಿಗೆ ವೆಚ್ಚ, ವಿಮಾನ ಪ್ರಯಾಣ, ಆನ್ಲೈನ್ ವಿತರಣೆ ಶುಲ್ಕ, ಹೀಗೆ ನಮ್ಮ ದೈನಂದಿನ ಬದುಕಿನ ಬಹುತೇಕ ಎಲ್ಲ ಕ್ಷೇತ್ರಗಳ ಮೇಲೂ ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರಮುಖ ಸಂದೇಶಗಳು ಹೆಚ್ಚು ಕೇಳಿಸುತ್ತಿವೆ. ಅಗತ್ಯವಿಲ್ಲದ ಖರೀದಿಗಳನ್ನು ತಪ್ಪಿಸಿ, ಸಾರ್ವಜನಿಕ ಸಾರಿಗೆ ಬಳಸಿರಿ, ವಿದೇಶ ಪ್ರವಾಸ ಕಡಿಮೆ ಮಾಡಿ, ಅಡುಗೆ ಎಣ್ಣೆಯ ಬಳಕೆ ನಿಯಂತ್ರಿಸಿ. ಈ ಮಾತುಗಳ ಹಿಂದೆ ಯಾವುದಾದರೂ ಆರ್ಥಿಕ ಕಾರಣವಿದೆಯೇ? ಮೊದಲು ಕಚ್ಚಾ ತೈಲದ ಪರಿಸ್ಥಿತಿ ನೋಡೋಣ. ಅಂತಾರಾಷ್ಟ್ರೀಯ ಉದ್ವಿಗ್ನತೆ ಹೆಚ್ಚಾದ ನಂತರ ಕಚ್ಚಾ ತೈಲದ ದರ ಮತ್ತು ಡಾಲರ್ ಎದುರು ರೂಪಾಯಿಯ ಮೌಲ್ಯ ಎರಡೂ ಭಾರತಕ್ಕೆ ಒತ್ತಡ ತಂದಿವೆ. ಈ ಎರಡು ಪರಿಣಾಮಗಳನ್ನು ಸೇರಿಸಿದಾಗ ಭಾರತದ ಮೇಲೆ ಕಚ್ಚಾ ತೈಲದ ನಿಜವಾದ ವೆಚ್ಚದ ಒತ್ತಡ ಸುಮಾರು 59% ಹೆಚ್ಚಾಗಿದೆ. ಇದು ಕೇವಲ ಇಂಧನದ ಸಮಸ್ಯೆಯಲ್ಲ, ಇದು ಆಮದು ವೆಚ್ಚದ ಒತ್ತಡ, ರೂಪಾಯಿ ಮೌಲ್ಯದ ಕುಸಿತ, ಜಾಗತಿಕ ರಾಜಕೀಯ ಉದ್ವಿಗ್ನತೆ ಮತ್ತು ದುಬಾರಿತನದ ಒಟ್ಟಾರೆ ಪರಿಣಾಮ. ತೈಲ ಕಂಪನಿಗಳು ಜಾಗತಿಕ ಮಾರುಕಟ್ಟೆ ದರಕ್ಕೆ ಕಚ್ಚಾ ತೈಲ ಖರೀದಿಸುತ್ತಿವೆ, ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಅದೇ ಪ್ರಮಾಣದಲ್ಲಿ ಏರಿಲ್ಲ. ಅಂದರೆ ಎಲ್ಲೋ ಒತ್ತಡ ನಿಧಾನವಾಗಿ ಜಮೆಯಾಗುತ್ತಿದೆ. ಒಂದು ಹಂತದಲ್ಲಿ ಇಂಧನ ದರಗಳನ್ನು ಹಂತವಾಗಿ ಹೆಚ್ಚಿಸುವ ಸಾಧ್ಯತೆಯಿದೆ. ಸರ್ಕಾರ ನೆರವು ನೀಡಬಹುದು ಎಂದು ಹಲವರು ಹೇಳಬಹುದು. ಹೌದು, ಕೆಲ ಮಟ್ಟಿಗೆ ಸಾಧ್ಯ. ಆದರೆ ಅದಕ್ಕೂ ಮಿತಿಯಿದೆ. ಯಾಕೆಂದರೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಆಮದುಗಳ ಮೇಲೆ ಅವಲಂಬಿತವಾಗಿದೆ. ರೂಪಾಯಿ ದುರ್ಬಲವಾದಷ್ಟು ಮತ್ತು ಡಾಲರ್ ಬಲವಾದಷ್ಟು ದೇಶದ ಮೇಲಿನ ಆರ್ಥಿಕ ಒತ್ತಡ ಹೆಚ್ಚಾಗುತ್ತದೆ. ಇದಕ್ಕೆ ಜೊತೆಗೆ ಸಮುದ್ರ ಸಾರಿಗೆ ವಿಮಾ ವೆಚ್ಚವೂ ಏರಿಕೆಯಾಗುತ್ತಿದೆ. ಕೆಲವು ಹಡಗುಗಳು ದೀರ್ಘ ಮಾರ್ಗ ಬಳಸಬೇಕಾದ ಪರಿಸ್ಥಿತಿ ಬಂದಿದೆ. ಇವೆಲ್ಲವೂ ಸೇರಿ ವಸ್ತುಗಳ ಸಾಗಣೆ ವೆಚ್ಚವನ್ನು ಹೆಚ್ಚಿಸುತ್ತವೆ. ಇದರ ಪರಿಣಾಮ ನೇರವಾಗಿ ನಮ್ಮ ಮನೆಯ ಅಡುಗೆ ವೆಚ್ಚದ ಮೇಲೆ ಬೀಳಬಹುದು. ಭಾರತ ರಾಸಾಯನಿಕ ಗೊಬ್ಬರಗಳ ಆಮದುಗಳ ಮೇಲೂ ಬಹಳ ಅವಲಂಬಿತವಾಗಿದೆ. ಗೊಬ್ಬರದ ಬೆಲೆ ಏರಿದರೆ ಕೃಷಿ ವೆಚ್ಚ ಏರುತ್ತದೆ. ಡೀಸೆಲ್ ವೆಚ್ಚ, ಕಾರ್ಮಿಕ ವೆಚ್ಚ, ಸಾರಿಗೆ ವೆಚ್ಚ ಎಲ್ಲವೂ ಸೇರಿ ಆಹಾರ ದರ ಏರಿಕೆಗೆ ಕಾರಣವಾಗಬಹುದು. ಅಕ್ಕಿ, ಬೇರೆ, ಹಾಲು, ತರಕಾರಿ ಇವುಗಳ ಬೆಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತಡ ಕಾಣಿಸಬಹುದು. ಇದೀಗ ಮಧ್ಯಮ ವರ್ಗದ ಪರಿಸ್ಥಿತಿಯನ್ನು ನೋಡೋಣ. ಇಂದು ಹಲವಾರು ಕುಟುಂಬಗಳ ಜೀವನ ಸಂಪೂರ್ಣವಾಗಿ ಸಾಲದ ಕಂತುಗಳ ಮೇಲೆ ಅವಲಂಬಿತವಾಗಿದೆ. ಮನೆ ಸಾಲ, ವಾಹನ ಸಾಲ, ಮೊಬೈಲ್ ಸಾಲ. ಆದಾಯ ಬರುತ್ತದೆ, ಆದರೆ ಉಳಿವು ಕಡಿಮೆ. ಇದೇ ಸಮಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ವೇಗವಾಗಿ ಹೆಚ್ಚುತ್ತಿದೆ. ಕೆಲವು ಕ್ಷೇತ್ರಗಳಲ್ಲಿ ಉದ್ಯೋಗ ಕಡಿತದ ಸುದ್ದಿಗಳು ಹೆಚ್ಚಾಗುತ್ತಿವೆ. ಹೊಸ ಉದ್ಯೋಗಿಗಳಿಗೆ ಕಡಿಮೆ ಸಂಬಳ ಮತ್ತು ಕಡಿಮೆ ಭದ್ರತೆಯ ಪರಿಸ್ಥಿತಿ ಎದುರಾಗುತ್ತಿದೆ. ಒಂದು ಕುಟುಂಬದಲ್ಲಿ ಒಬ್ಬರ ಆದಾಯ ನಿಂತರೆ ಇನ್ನೊಬ್ಬರ ಆದಾಯ ಕೇವಲ ಸಾಲದ ಕಂತುಗಳಿಗೆ ಮಾತ್ರ ಸಾಲುವ ಪರಿಸ್ಥಿತಿ ಬರಬಹುದು. ಇದು ತಕ್ಷಣ ಕಾಣಿಸುವ ಸಂಕಷ್ಟವಲ್ಲ, ನಿಧಾನವಾಗಿ ಒತ್ತಡ ಹೆಚ್ಚಿಸುವ ಪರಿಸ್ಥಿತಿ. ಹಣಕಾಸು ಮಾರುಕಟ್ಟೆಗಳ ಬಗ್ಗೆ ಮಾತನಾಡುವುದಾದರೆ, ಮುಂದಿನ ಕೆಲವು ತಿಂಗಳುಗಳಲ್ಲಿ ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆಯಿದೆ. ಭಯ ಮತ್ತು ಅನಿಶ್ಚಿತತೆ ಮಾರುಕಟ್ಟೆಗಳಲ್ಲಿ ತುಂಬಾ ವೇಗವಾಗಿ ಹರಡುತ್ತವೆ. ಅನುಭವ ಮತ್ತು ಸ್ಪಷ್ಟ ಅರಿವು ಇಲ್ಲದೆ ಅತಿಯಾದ ಹೂಡಿಕೆ ಮಾಡುವುದು ಅಪಾಯಕಾರಿಯಾಗಬಹುದು. ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ, ಬಡ್ಡಿದರ ಕಡಿಮೆ ಮಾಡಿದರೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ, ಆದರೆ ದುಬಾರಿತನವೂ ಹೆಚ್ಚಾಗಬಹುದು. ಬಡ್ಡಿದರ ಹೆಚ್ಚಿಸಿದರೆ ದುಬಾರಿತನ ನಿಯಂತ್ರಣವಾಗಬಹುದು, ಆದರೆ ಸಾಲದ ಕಂತಿನ ಒತ್ತಡ ಹೆಚ್ಚಾಗುತ್ತದೆ. ಆರ್ಥಿಕ ತಜ್ಞರು ಇದನ್ನು ಸ್ಟ್ಯಾಗ್ಫ್ಲೇಷನ್ ಎಂಬ ಅಪಾಯದ ಸ್ಥಿತಿ ಎಂದು ಕರೆಯುತ್ತಾರೆ. ಮುಂದಿನ ದಿನಗಳಲ್ಲಿ ಒತ್ತಡ ಎದುರಿಸಬಹುದಾದ ಕ್ಷೇತ್ರಗಳು: ಸಣ್ಣ ಹಣಕಾಸು ಸಂಸ್ಥೆಗಳು, ಸಾರಿಗೆ ಕ್ಷೇತ್ರ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಗ್ರಾಮೀಣ ಬೇಡಿಕೆ. ಹಾಗಾದರೆ ನಾವು ಏನು ಮಾಡಬೇಕು? ಮೊದಲನೆಯದು, ಭಯಪಡಬಾರದು, ಸಿದ್ಧರಾಗಬೇಕು. ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಗಾಬರಿಯಾಗುವವರು ಹೆಚ್ಚು ನಷ್ಟ ಅನುಭವಿಸುತ್ತಾರೆ. ಸಮಯಕ್ಕೆ ತಕ್ಕಂತೆ ಸಿದ್ಧರಾಗಿರುವವರು ಉತ್ತಮವಾಗಿ ಎದುರಿಸುತ್ತಾರೆ. ಚಿನ್ನ ಮತ್ತು ಬೆಳ್ಳಿ ದೀರ್ಘಕಾಲದಿಂದ ಮೌಲ್ಯ ರಕ್ಷಣೆಯ ಆಸ್ತಿಗಳಾಗಿ ಪರಿಗಣಿಸಲ್ಪಟ್ಟಿವೆ. ಸಾಲಪತ್ರಗಳು ಮತ್ತು ಬಾಂಡ್ಗಳನ್ನು ಪರಿಗಣಿಸಬಹುದು. ಹಣದ ಹರಿವು ಮತ್ತು ತುರ್ತು ನಿಧಿ ಉಳಿಸಿಕೊಳ್ಳುವುದು ತುಂಬಾ ಮುಖ್ಯ. ಮತ್ತು ಸಾಧ್ಯವಾದರೆ ಮನೆಯ ಸುತ್ತ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಸುವ ಅಭ್ಯಾಸವು ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು. ಕೊನೆಯದಾಗಿ ಒಂದು ಮಾತು, ನಾನು ಹೇಳಿರುವುದು ಖಚಿತ ಭವಿಷ್ಯವಾಣಿ ಅಲ್ಲ. ಇವು ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಮತ್ತು ಆರ್ಥಿಕ ಅವಲೋಕನಗಳು ಮಾತ್ರ. ಯಾವುದೇ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ಮತ್ತು ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ. ಮುಂದಿನ 2 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಹೇಗಿರಬಹುದು ಎಂದು ನೀವು ಯೋಚಿಸುತ್ತೀರಿ?
ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ತಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ ವತಿಯಿಂದ ಧನ್ಯವಾದಗಳು.